ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನೂತನ ದಿನದ ಶುಭಾಶಯಗಳನ್ನು ಕೋರುತ್ತಾ ಈ ಬೆಳಗಿನ ಸಮಯದಲ್ಲಿ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 2 ಮತ್ತು 4 ವಚನಗಳನ್ನು ನಾವು ಧ್ಯಾನಿಸೋಣ. ನನ್ನ ಪ್ರಿಯ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ ಎಂಬುದಾಗಿ. ಪ್ರಿಯರೇ, ಈ 2021ನೇ ವರ್ಷದಲ್ಲಿ ನಾವು ಕಾಲಿಟ್ಟು ಈಗಾಗಲೇ 2 ತಿಂಗಳು ಗತಿಸೋಗಿ 3ನೇ ತಿಂಗಳಲ್ಲಿ ನಾವು ಕಾಲಿಟ್ಟಿದ್ದೇವೆ. ಪ್ರಿಯರೇ, ಆತನ ಪ್ರೀತಿ, ಕೃಪೆ, ನಂಬಿಗಸ್ತಿಕೆ ಮತ್ತು ನಡೆಸುವಿಕೆಗಳಿಗಾಗಿ ಆತನನ್ನು ಸ್ತುತಿಸಿಕೊಂಡಾಡೋಣ. ದೇವರ ವಚನ ಹೀಗೆ ಹೇಳ್ತದೆ, ಪ್ರಲಾಪ 3:22-23ರಲ್ಲಿ, ಪ್ರೀತಿ ಕೃಪೆ ನಾವು ಉಳಿದಿರುವುದು ಯೆಹೋವನ ಕರುಣೆ, ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಒದಗುತ್ತದೆ, ನಿನ್ನ ಸತ್ಯಸಂಧತೆ ದೊಡ್ಡದು ಎಂಬುದಾಗಿ. ದೇವರು ತನ್ನ ಮಕ್ಕಳ ಕುರಿತು ಚಿಂತಿಸುವ ಆತನು ಆಗಿದ್ದಾನೆ. ಪ್ರಿಯರೇ, 1 ಪೇತ್ರ 5:7 ಹಾಗೆ ಹೇಳ್ತದೆ, ಆತನು ಅವರನ್ನು ಕಾಪಾಡಿ ನಡೆಸುವ ಆತನು ಆಗಿದ್ದಾನೆ. ಆದರೂ ದೇವರ ಮಕ್ಕಳು ಅನೇಕ ಸಾರಿ ಕಷ್ಟ ಮತ್ತು ಸಂಕಟಗಳಲ್ಲಿ ದಾಟಿ ಹೋಗುವರು. ಕೆಲವು ಸಾರಿ ಅವಿಶ್ವಾಸಿಗಳಿಗಿಂತ ಹೆಚ್ಚು ತೊಂದರೆ ಅನುಭವಿಸುವುದು ಉಂಟು. ಇಂಥ ಕಷ್ಟ ಸಂಕಷ್ಟಗಳ ಮತ್ತು ತೊಂದರೆಗಳ ಕೆಲವೊಂದು ನಾವು ಮನುಷ್ಯರೇ ಆಗಿರುವುದರಿಂದ ಎದುರಿಸಬೇಕಾಗುತ್ತದೆ. ಪ್ರಿಯರೇ, ಇನ್ನು ಕೆಲವು ಸಾರಿ ನಮ್ಮ ನಂಬಿಕೆಯನ್ನು ಪರಿಶೋಧಿಸುವುದಕ್ಕಾಗಿ ಬರುತ್ತವೆ ಎಂದು ನಾವು ಇದನ್ನು ತಿಳಿದುಕೊಳ್ಳಬೇಕಾಗಿದೆ. ಪ್ರತಿಯೊಂದು ಕಷ್ಟ ತೊಂದರೆಯು ಬೇರೆ ಬೇರೆ ಆಗಿರುತ್ತದೆ. ಕ್ರೈಸ್ತಿಯ ಜೀವಿತದ ಪ್ರತಿಯೊಂದು ಹಂತವು ಬೇರೆಯಾಗಿರುತ್ತದೆ. ಪ್ರಿಯರೇ, ಆತ್ಮಿಕ ಜೀವಿತದಲ್ಲಿ ಪರಿಪಕ್ವತೆ ಅಥವಾ ಪೂರ್ಣ ವಿಕಸನ ಹೊಂದುವುದು ಕಷ್ಟ ಸಂಕಟಗಳನ್ನು ಜಯಿಸಲು ಸಹಾಯ ಮಾಡುವಂಥದ್ದಾಗಿದೆ. ಅತ್ಯಂತ ತೀಕ್ಷ್ಣ ಪರಿಶೋಧನೆ ಗುರಿಯಾದ ಯೋಬನು ಹೇಳಿದೇನೆಂದರೆ, ಆತನೇ ನನ್ನನ್ನು ಪರಿಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು ಎಂಬುದಾಗಿ ಯಾಕೋಬನು ಬರೆದ ಪತ್ರಿಕೆ 23:10ರಲ್ಲಿ ಯಾಕೋಬನು ಬರೆದನ್ನು ನೋಡುತ್ತೇವೆ. ಕಷ್ಟ ಇಕ್ಕಟ್ಟಿನ ಸಮಯಗಳಲ್ಲಿ ನಾವು ಕುಂದಿ ಹೋಗದೆ ಅವುಗಳನ್ನು ನಂಬಿಕೆಯಿಂದ ತುಂಬಿದ ಕಣ್ಗಳಿಂದ ನೋಡಬೇಕು. ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದ ಎಂದು ಎಣಿಸಿ ನಡೀರಿ ಎಂಬುದಾಗಿ. ಹೌದು ಪ್ರಿಯರೇ, ಯಾಕೋಬನು ಬರೆದ ಪುಸ್ತಕ 1:2-3ರಲ್ಲಿ ಹೇಳ್ತದೆ, ಕಷ್ಟಗಳು ನಮ್ಮ ನಂಬಿಕೆಯನ್ನ ಅಳೆಯುವ ಮಾಪನವಾಗಿರುತ್ತವೆ. ಕಷ್ಟಗಳು ನಮ್ಮನ್ನ ಬಲಪಡಿಸುತ್ತವೆ, ದೃಢಪಡಿಸುತ್ತವೆ ಮತ್ತು ನಂಬಿಕೆಯಲ್ಲಿ ಬೇರೂರಿ ನಿಲ್ಲುವಂತೆ ಅವು ಮಾಡುವಂಥದ್ದಾಗಿದೆ. ಪ್ರಿಯರೇ, ಆದ್ದರಿಂದ ಪ್ರಿಯರೇ, ನಾವು ನಾನಾ ಕಷ್ಟಗಳಲ್ಲಿ ದಾಟಿ ಹೋಗುವಾಗ ಕುಂದಿ ಹೋಗದೆ, ನಿರಾಶೆಗೊಳ್ಳದೆ ನಮ್ಮ ದೃಷ್ಟಿಯನ್ನು ನಮ್ಮ ಪರಲೋಕದ ತಂದೆಯ ಕಡೆಗೂ ಆತನ ಬಲಪಾರ್ಶ್ವದಲ್ಲಿ ಕುಳಿತು ನಮಗಾಗಿ ಮಧ್ಯಸ್ಥಿಕೆ ವಹಿಸುತ್ತಿರುವ ನಮ್ಮ ಕರ್ತನ ಕಡೆಗೂ ಎತ್ತೋಣ. ಇಬ್ರಿಯ 7:25-26 ಹೀಗೆ ಹೇಳುತ್ತದೆ. ಹಾಗೆ 1 ಯೋಹಾನ 2ನೇ ಅಧ್ಯಾಯ 1-2ರಲ್ಲಿ ಹೇಳ್ತದೆ, ಸಮಯೋಚಿತವಾದ ಸಹಾಯವು ಕರ್ತನಿಂದಲೇ ಬರುವುದು. ಹೀಗೆ ನಮ್ಮನ್ನ ಪರಿಶೋಧಿಸುವುದಕ್ಕೆ ಬರುವ ಕಷ್ಟ ಇಕ್ಕಟ್ಟುಗಳಿಂದ ನಮಗೆ ಹಲವಾರು ಆತ್ಮಿಕ ಪ್ರಯೋಜನಗಳುಂಟಾಗುತ್ತದೆ. ಒಂದು, ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಎದುರಿಸಿ ಕರ್ತನ ಸಹಾಯದಿಂದ ಸಹಿಸಿಕೊಳ್ಳುವುದಾದರೆ ಅವು ನಮ್ಮನ್ನ ಆತ್ಮಿಕ ಜೀವಿತದ ಪರಿಪಕ್ವತೆಗೆ ನಡೆಸುವಂಥದ್ದಾಗಿದೆ. ಪ್ರಿಯರೇ, ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವದಿಂದ ತಾಳ್ಮೆಯನ್ನು ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. ರೋಮಪುರ ಬರೆದ ಪತ್ರಿಕೆ 5:3-4ರಲ್ಲಿ ಹೇಳ್ತದೆ. ಅವು ನಮ್ಮ ಧೈರ್ಯವನ್ನು ಹೆಚ್ಚಿಸುವಂಥದ್ದಾಗಿದೆ. ಪ್ರಿಯರೇ, ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಅಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಹೇಗೆಂದರೆ, ಕ್ಷಣ ಮಾತ್ರವಿರುವ ನಮ್ಮ ಹಗೂರವಾದ ಸಂಕಟವು ಅತ್ಯಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುವಂಥದ್ದಾಗಿದೆ. 2 ಕೊರಿಂಥಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯ 16-17ರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, 3 ಅವು ನಮ್ಮ ನಂಬಿಕೆಯನ್ನು ಮತ್ತು ತಾಳ್ಮೆಯನ್ನು ಹೆಚ್ಚಿಸುತ್ತವೆ. ನಂಬಿಕೆಯನ್ನು ಪರೀಕ್ಷಿಸುವುದಕ್ಕಾಗಿ ಕಷ್ಟ ಸಂಕಷ್ಟಗಳು ಬರ್ತವೆ. ಅವುಗಳನ್ನು ತಾಳಿಕೊಳ್ಳುವುದು ನಮ್ಮ ನಂಬಿಕೆಯನ್ನು ಅವರೊಂದಿಗೆ ತಾಳ್ಮೆಯನ್ನು ಹೆಚ್ಚಿಸುತ್ತದೆ. ಪ್ರೇರೆ 4 ಅವುಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದರಲ್ಲಿ ನಮಗೆ ಪ್ರತಿಫಲ ಉಂಟು.
ದೇವರಿಂದ ಶಿಕ್ಷಿತರಾಗಿ ಆತನ ಪರಿಪೂರ್ಣತೆಗೆ ನಡೆಸಲ್ಪಡುತ್ತೇವೆ. ಸರ್ವಗುಣಗಳುಳ್ಳವ ಹೊಂದಿದ್ದವರಾಗಿದ್ದು ಮತ್ತು ಏನು ಕಡಿಮೆ ಇಲ್ಲದವರು ಆಗುತ್ತೇವೆ ಪ್ರಿಯರೇ. ಮತ್ತೆ ಸುವಾರ್ತೆ 5ನೇ ಅಧ್ಯಾಯ 48ರಲ್ಲಿ ಹೇಳ್ತದೆ, ಇದರೊಂದಿಗೆ ನಾವು ಪಡೆಯುವ ಇನ್ನೊಂದು ಪ್ರತಿಫಲವು ಯಾಕೋಬ 1:12ರಲ್ಲಿ ಬರೆದಿದೆ, ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವನು. ಕರ್ತನು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ವಾಗ್ದಾನ ಮಾಡಿರುವಾಗ ಆತನು ವಾಗ್ದಾನಗಳಲ್ಲಿ ನಂಬಿಕಸ್ಥನಾಗಿರೋದ್ರಿಂದ ದೇವರ ವಾಕ್ಯಗಳನ್ನು ಆಲಿಸಿದಂಥ ನಾವುಗಳು ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳಿಕ್ಕಾಗುವಂತೆ ನಮ್ಮ ಜೀವಿತವು ಶುದ್ಧತೆಗೆ ಒಳಪಡಿಸುವ ಹಾಗೆ ದೇವರು ನಮ್ಮೆಲ್ಲರ ನಡೆಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್.